ನಮಸ್ಕಾರ ವೀಕ್ಷಕರೇ, IPL ಹವಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ನಿನ್ನೆ ನಡೆದಂತ ಮ್ಯಾಚ್ ರಾಯಲ್ ಚಾಲೆಂಜರ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ಗಳ ಕಾಳಗದಲ್ಲಿ ಯಾರು ಗೆದ್ದು ಬೀಗ್ತಾರೆ ಎನ್ನುವಂತ ಚರ್ಚೆಯನ್ನು ನಿನ್ನೆ ಕೂಡ ಮಾಡಿದ್ವಿ. ಬೆಂಗಳೂರು ಮೇಲೆ ಸಿಕ್ಕಾಪಟ್ಟೆ ಹೋಪ್ಸ್ ಇತ್ತು, ಆ ಹೋಪ್ಸ್ ಎಲ್ಲವೂ ಕೂಡ ಸುಳ್ಳಾಯಿತು. ಎಸ್, ಈ ಪಂದ್ಯದ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ನನ್ನ ಸಹೋದ್ಯೋಗಿ ಪ್ರಿಯಾಂಕಾ ಇದ್ದಾರೆ. ಹಾಯ್ ಪ್ರಿಯಾಂಕಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಕ್ರೀಡಾ ವಿಶ್ಲೇಷಕರು ಹಾಗೆ ನನ್ನ ಸಹೋದ್ಯೋಗಿ ಆಗಿರುವಂತಹ ಮಲ್ಲಿಕಾರ್ಜುನ್ ಪಾಟೀಲ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮಲ್ಲಿಕಾರ್ಜುನ್, ಹಿಂದೆಲ್ಲ ನಾವೆಲ್ಲ 90s ಕಿಡ್ಸ್. ಸ್ಕೂಲ್ಗೆ ಹೋಗುವಾಗ ನಮಗೆ ಶಾಲೆ ಆರಂಭ ಆದಾಗ ಹೆಂಗಂತ ಹೇಳಿದ್ರೆ 2ನೇ ಕ್ಲಾಸಿಂದ 3ನೇ ಕ್ಲಾಸಿಗೆ ಹೋದಾಗ ಸ್ಕೂಲ್ ಏನೋ ಸ್ಟಾರ್ಟ್ ಆಗ್ತಿತ್ತು, ಆದ್ರೆ ಲೆಸನ್ಸ್ಗಳೇ ಸ್ಟಾರ್ಟ್ ಆಗ್ತಿರ್ಲಿಲ್ಲ. ಏನಕ್ಕಂತ ಹೇಳಿದ್ರೆ ಟೆಕ್ಸ್ಟ್ ಬುಕ್ ಬಂದಿರ್ತಿರ್ಲಿಲ್ಲ. RCB ಕತೆ ಹಂಗೆ ಆಯ್ತಾ ಹೆಂಗೆ, ಯಾಕಂತ ಹೇಳಿದ್ರೆ ಹೊಸ ಅಧ್ಯಾಯ ಅಂತ ಹೇಳಿದ್ದಾರೆ, ಏನು ಲಯಕ್ಕೆ ಬರ್ತಾ ಇಲ್ಲ. ಅದೇ ಹೋದಾಗ ಹೊಸ ಕ್ಲಾಸಿಗೆ ಹೋಗ್ತೀವಿ, ಇನ್ನು ಪಾಠ ಬಂದಿರಲಿಲ್ಲ ಅಂದ್ರೆ ಅದೇ ಹಳೆ ಪುಸ್ತಕಗಳನ್ನೇ ಓದ್ಬೇಕು. ಹೊಸ ಅಧ್ಯಾಯನೇ, ಬಟ್ ಹಳೆ ಸಂಪ್ರದಾಯ ಅಷ್ಟೇ. ನನಗೆ ನಿನ್ನೆ ಆಟ ನೋಡಿದ್ರೆ ಅಳಬೇಕು ನಗಬೇಕು ಒಂದು ಗೊತ್ತಾಗ್ತಾ ಇಲ್ಲ. ನಮ್ ಕೊಹ್ಲಿ ಸೆಂಚುರಿ ಹೊಡೆದ್ರಪ್ಪ, ಒಂದು ಒಳ್ಳೆ ಖುಷಿ. ಬಟ್ ಎಷ್ಟು ರನ್ ಹೊಡಿಬೇಕು ಇವ್ರು ಗೆಲ್ಲಕ್ಕೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇನ್ನು 50 ರನ್ ಹೊಡೆದಿದ್ರು ಅವ್ರು RRದವ್ರು ಗೆಲ್ತಿದ್ರು ನನ್ನ ಪ್ರಕಾರ. ಅಂತ ಒಂದು ಒಳ್ಳೆ ಪಿಚ್ಚು, ಒಬ್ರು ಕೂಡ ಸರಿಯಾಗಿ ಆಡ್ತಾ ಇಲ್ಲ. ಒಂದು ಲೆಕ್ಕಾಚಾರದಲ್ಲಿ RCB ಮ್ಯಾನೇಜ್ಮೆಂಟ್ ನ ಕಿತ್ತೊಗಿಬೇಕು, ನಿಜ ಹೇಳ್ತೀನಿ. ಬೇಕಾಗೇ ಇಲ್ಲ. ನಾವು ನಿನ್ನೆ ಕೂಡ ಡಿಸ್ಕಷನ್ ಮಾಡಿದ್ವಿ, ಸ್ವಲ್ಪನಾದ್ರೂ ಚೇಂಜಸ್ ಮಾಡ್ರಪ್ಪ 11ರ ಬಳಗದಲ್ಲಿ ಅಂತ. ಒಳ್ಳೆ ಬ್ಯಾಟ್ಸ್ಮನ್ ಗಳಿದ್ದಾರೆ ನೋಡಿ. ವಿಲ್ ಜಾಕ್ಸ್ ನ ಏನಕ್ಕೆ ತಂದು ನೀವು ಇಟ್ಕೊಂಡಿದ್ದೀರಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದ್ಭುತವಾದ ಬಿಗ್ ಹಿಟ್ಟರ್, ಎಷ್ಟು ಚೆನ್ನಾಗಿ ಆಡಿದಾರೆ. ವೈಶಾಖ್ ವಿಜಯ್ ಕುಮಾರ್ ಕಳೆದ ಸೀಸನ್ ಅಲ್ಲಿ ಹೆಂಗ್ ಆಡಿದ್ದಾರೆ, ಬೌಲಿಂಗ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತೆ ನೀವು ಸ್ಪಿನ್ನರ್ ನ ತಗೊಂಡ್ ಬರ್ತಾ ಇದ್ದೀರಿ. ನನಗನಿಸಿದ ಮಟ್ಟಿಗೆ RCB ಅವ್ರು ಸೋಲ್ಬೇಕು ಅಂತಾನೆ ಹಿಂಗ ಆಡ್ತಾ ಇದಾರ, ಅಥವಾ ಮ್ಯಾನೇಜ್ಮೆಂಟೇ ಸರಿ ಇಲ್ವಾ, ಕೋಚ್ಗೂ ನಾಯಕನಿಗೂ ಆ ಕಾಂಬಿನೇಷನ್ ಅಷ್ಟು ವರ್ಕೌಟ್ ಆಗ್ತಾ ಇಲ್ವಾ, ಒಳ ಜಗಳಗಳು ಜಾಸ್ತಿ ಆಗಿದಾವ, ನನಗಂತೂ ಗೊತ್ತಾಗ್ತಾ ಇಲ್ಲ. ಬಟ್ ಫ್ಯಾನ್ಸ್ ಅಲ್ಲಿ ಯಾರಿಗೂ ಇಲ್ದಿರೋ ಫ್ಯಾನ್ಸ್ ನಮಗಿದ್ದಾರೆ, ಬಟ್ ನಮ್ಗೆ ಗೆಲ್ಬೇಕು ಅನ್ನುವಂತ ಆಸೆನೇ ಇಲ್ಲ ಅಂತ ಅನಿಸ್ಬಿಟ್ಟಿದೆ. ಒಂದೊಂದ್ಸರಿ ಏನ್ ಅನಿಸ್ಬಿಡುತ್ತೆ, ಈ RCB ಸಪೋರ್ಟ್ ಮಾಡೋದೇ ಬಿಟ್ಬಿಡ್ಬೇಕಪ್ಪ, ಏನ್ ಡಬ್ಬಾ ಟೀಮು ಅಂತ ಅನ್ಸುತ್ತೆ. ಬಟ್ ಅಲ್ಲಿ ಒಬ್ಬ ಹೀರೋ ಇರೋದ್ರಿಂದ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ರಾಜಗೋಸ್ಕರ ಎಷ್ಟು ಅಂತ ಒಬ್ಬರೇ ಮಾಡಕ್ಕಾಗತ್ತೆ. ಪ್ರತಿ ಮ್ಯಾಚ್ ಕೂಡ ಕೈ ಹಿಡಿತಾ ಇದಾರೆ, ಬಟ್ ಉಳಿದವ್ರು ಯಾರು ಕಾಂಟ್ರಿಬ್ಯೂಷನ್ ಕೊಡ್ತಾ ಇಲ್ಲ. ದೊಡ್ಡ ಸ್ಟಾರ್ ನ ತಗೋತಾರೆ, ಅಷ್ಟು ಕೋಟಿ ಕೊಟ್ವಿ, ಇಷ್ಟು ಕೋಟಿ ಕೊಟ್ವಿ ಅಂತ ಹೇಳಿ. ಆ ಕೋಟಿ ಕೊಟ್ಟಿದ್ರಲ್ಲಿ 1 ಕೋಟಿ 1 ರನ್ ಹೊಡಿತಾ ಇಲ್ಲ ಇವರು. ಅಷ್ಟರ ಮಟ್ಟಿಗೆ ಕಳಪೆ ಪ್ರದರ್ಶನ. ನಿಜವಾಗ್ಲೂ RCB ಅದು ಖಂಡಿತ RCB ನಮ್ಮ ಟೀಮ್, ನಾವು ಸಪೋರ್ಟ್ ಮಾಡೋಣ. ಬಟ್ ಇಂತಹ ಆಟ ಬಂದಾಗ, ಇಂತಹ ಮ್ಯಾನೇಜ್ಮೆಂಟ್ ಇದ್ದಾಗ ಖಂಡಿತವಾಗ್ಲೂ ಯಾರಿಗಾದ್ರೂ ಬೇಜಾರಾಗತ್ತೆ. RCB ಇಂತಹ ಕಳಪೆ ಪ್ರದರ್ಶನ ನೋಡಿದಾಗ ಪ್ರತಿಯೊಬ್ಬರಿಗೂ ನೋವಾಗತ್ತೆ. ಸ್ವಲ್ಪ ಹೊಸ ಅಧ್ಯಾಯ ಅಂದಿದ್ದೀರಾ, ಬೇರೆ ಆಟಗಾರರು ಸ್ವಲ್ಪ ಅದನ್ನ ತಲೆಯಲ್ಲಿ ತಗೊಂಡು ಮುಂದಿನ ಪಂದ್ಯದಿಂದ ಆಡ್ಬೇಕು ಅಷ್ಟೇ. ನಾವು ಹಂಗಂತ ಹೇಳಿ RCB ಬಿಡಲ್ಲ. ಎಷ್ಟೇ ಸರಿ ಸೋತ್ರು RCB ಫ್ಯಾನ್ಸ್. ಪಾಟೀಲ್, ಒಂದ್ ವಿಚಾರ ಮೆನ್ಷನ್ ಮಾಡೋಕೆ ಇಷ್ಟಪಡ್ತೀನಿ. ಮ್ಯಾನೇಜ್ಮೆಂಟ್ ಏನೋ ಫ್ಯಾನ್ಸ್ ಫಾಲೋವರ್ಸ್ ಜಾಸ್ತಿ ಆಗ್ಲಿ, ಫ್ಯಾನ್ಸ್ ಖುಷಿ ಆಗ್ಲಿ ಅಂತ ಹೇಳಿ ಕೊಹ್ಲಿ ಕೈಲಿ ಹೊಸ ಅಧ್ಯಾಯ ಅಂತ ಹೇಳಿಸಿದ್ರು. ಆದ್ರೆ ಕೊಟ್ಟಿರೋ ಡಮ್ಮಿ ಪ್ಲೇಯರ್ಸ್ ಇಟ್ಕೊಂಡು ಕೊಹ್ಲಿ ಹೆಂಗ್ ಆಡ್ತಾರೆ, ಕೊಹ್ಲಿ ಒಬ್ರೇ ಆಡಿದ್ರೆ ಸಾಕಾಗತ್ತಾ ಪಾಟೀಲ್? ದೊಡ್ಡ ಮಟ್ಟದ ಚರ್ಚೆ ಆಗ್ತಾರಂತ ಮ್ಯಾಟರ್ ಇದು. ನಿಜ. ನನಗನ್ಸಿದ ಮಟ್ಟಿಗೆ ಯಾರು ಆಡಕ್ಕೆ ಬರಲ್ವೇನೋ ಅಂತ ಅನಿಸ್ಬಿಟ್ಟಿದೆ ನನಗೆ. ನಿನ್ನೆ ಎಷ್ಟು ತಪ್ಪುಗಳ ಮೇಲೆ ತಪ್ಪು ಮಾಡಿದ್ರೆ ಹೇಳಿ. ಒಳ್ಳೆ ಆರಂಭ ಸಿಕ್ಕಿತ್ತು, ಬಟ್ ನಿನ್ನೆ ಡುಪ್ಲೆಸಿ ಏನೋ ಫಾರ್ಮ್ ಬಂದ್ರು, ಬಟ್ ಅವರೇ ಹೇಳ್ತಾರೆ ಮ್ಯಾಚ್ ಮುಗಿದ್ಮೇಲೆ ಇಲ್ಲ ವೇಗ ಇರ್ಲಿಲ್ಲ ನಮ್ ಬ್ಯಾಟಿಂಗ್ ನಲ್ಲಿ, ಅದಕ್ಕೆ ಕಡಿಮೆ ಸ್ಕೋರ್ ಆಯ್ತು. ಇವ್ರೇನ್ ದಬ್ಬಾಕಿದ್ರು, 33 ಬಾಲ್ ನ ತಗೊಂಡಿದ್ದಾರೆ, 44 ರನ್ ಹೊಡಿಯೋದಕ್ಕೆ. T20 ಹೊಡೆಯೋ ರನ್ ಇದು ಇವರೇ ಹೊಡಿಬಹುದಾಗಿತ್ತು. ಬೇರೆ ಆಟಗಾರನ ಕಳಿಸ್ತಾರೆ. ಮೆಕ್ಸ್ವೆಲ್ ಅಂತೂ ಯಾಕಪ್ಪ ಹಿಂಗ ಆಡ್ತಾ ಇದೆಯಾ, ಕೈ ಮುಗಿ ವೆರಿ ಲೇಜಿ ತುಂಬಾ. ಏನ್ ಗೊತ್ತಾ, ಮೊದಲೆಲ್ಲ ಬಂದು ಸ್ವಲ್ಪ ನಿನಗೆ ಫಾರ್ಮ್ ಇಲ್ದೇ ಇರುವಾಗ ನಿನ್ನೆ ಹೆಂಗೆ ಬಟ್ಲರ್ ಆಡಿದ್ರು, ಅವರು ಫಾರ್ಮ್ ಬಂದ್ರು ತಾನೆ. ಅಂತ ಆಟವನ್ನ ಪ್ರದರ್ಶನ ಮಾಡ್ಬೇಕು. ನೀವು ಪೂರ್ತಿ ಸ್ಟಂಪ್ ಬಿಟ್ಟು ಆಡ್ತಾ ಇದೀನಿ ಅಂದ್ರೆ ಎಂತ ಬೌಲರ್ ಆದ್ರೂ ಅದನ್ನ ಯಾರ್ಕರ್ ಆಗಿ ಪರಿವರ್ತನೆ ಮಾಡ್ತಾರೆ. ನನಗನ್ಸಿದ ಮಟ್ಟಿಗೆ ಮ್ಯಾಕ್ಸ್ವೆಲ್ ಬಗ್ಗೆ ತುಂಬಾನೇ ಬೇಜಾರಾಯ್ತು. ಇನ್ನೂ ಲ್ಯಾಂಬ್ರೋ ಅವ್ರು ಎಂತ ಬ್ಯಾಟಿಂಗ್ ಆಡಿದ್ರು ಕಳೆದ ಪಂದ್ಯದಲ್ಲಿ. RCB ಕೊನೆ ಪಂದ್ಯದಲ್ಲಿ ರಂಜಿಸಿದ್ದು, ಮತ್ತೆ ಗೆಲ್ಬಹುದು ಅಂತ ಆಸೆ ಹುಟ್ಟಿಸಿದ್ದೆ ಅವರು. ಅಷ್ಟು ಚೆನ್ನಾಗಿ ಬಿಗ್ ಹಿಟ್ ಮಾಡ್ತಾ ಇದಾರೆ, ಅವ್ರನ್ನ ಆಡಿಸ್ಲೇ ಇಲ್ಲ. ಮತ್ತೆ ಪ್ಲೇಯಿಂಗ್ 11 ನಲ್ಲೂ ತರ್ತಾ ಇಲ್ಲ. ಹೊಸ ಪ್ಲೇಯರ್ ಎಂಟ್ರಿ ಅವರು ಸೌರಭ್ ಚೌಹಾಣ್ ಅವ್ರನ್ನ ತಗೊಂಡ್ಬಂದಿದ್ದಾರೆ, ನನಗೇನು ಬೇಜಾರಿಲ್ಲ. ಒಂದೇ ಅವಕಾಶ ಸಿಕ್ಕಿದೆ, ನಿನ್ನೆ ಒಂದು ಒಳ್ಳೆ 6 ಹೊಡೆದ್ರು, ಬೇಜಾರಿಲ್ಲ. ಬಟ್ ಇಂತಹ ಪಂದ್ಯದಲ್ಲಿ 11 ನಲ್ಲಿ ಲ್ಯಾಂಬ್ರೋರ್ನ ಆಡಿಸಿ ಇಂಥವ್ರನ್ನೆಲ್ಲ ನೀವು ಇಂಪ್ಯಾಕ್ಟ್ ಪ್ಲೇಯರ್
ಉಪಯೋಗಿಸ್ಕೊಳ್ಬಹುದು. ಬಟ್ ಒಂದು ಲೆಕ್ಕಾಚಾರದಲ್ಲಿ ಏನಾಗಿದೆಯೋ ನನಗೆ ಗೊತ್ತಿಲ್ಲ, RCB ಈ ಬಾರಿ ಕಪ್ ಗೆಲ್ಲಲ್ಲ ನನ್ನ ಪ್ರಕಾರ. ಈ ಒಂದು ಸಮಸ್ಯೆ ಇತ್ತು ಅಂತಂದ್ರೆ ಕಮ್ ಬ್ಯಾಕ್ ಆಗ್ಬೋದು, ನನಗೆ ಗೊತ್ತಿಲ್ಲ. ಬಟ್ ನನ್ಗೆ ಯಾಕೋ ಈ ಸರಿ ಅನಿಸ್ತಾ ಇದೆ ಹೀನಾಯವಾದಂತಹ ಒಂದು ಟೂರ್ನಿ ನಮ್ಗೆ RCB ಆಗುತ್ತೆ. ಎಸ್ ಪ್ರಿಯಾಂಕಾ, ನಿನ್ನೆ ಮ್ಯಾಚ್ ಬಗ್ಗೆ ಪ್ರೆಡಿಕ್ಟ್ ಮಾಡಿದ್ರಿ ರಾಜಸ್ಥಾನ್ ರಾಯಲ್ಸ್ ಗೆಲ್ಲುತ್ತೆ ಅಂತ. ಇವತ್ತಿಂದ ನಿಮ್ಮ ಹೆಸರು ಪ್ರೆಡಿಕ್ಷನ್ ಪ್ರಿಯಾಂಕಾ ಅಂತೇಳಿ. ಎಸ್, ನೀವು ಪ್ರೆಡಿಕ್ಟ್ ಮಾಡಿದೆಲ್ಲ ಗೆಲ್ತಾ ಇದೆ. ಮ್ಯಾಚ್ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ, ಏನಾಯ್ತು? ನಾನು ಎಷ್ಟು RCB ಇತ್ತು RR ಗೆಲ್ಲುತ್ತೆ ಅಂತೇಳಿ ಪ್ರೆಡಿಕ್ಟ್ ಮಾಡಿದ್ರು ಕೂಡ RCB ಏನೋ ಪರ್ಫಾರ್ಮ್ ಮಾಡಬೇಕು, ಒಳ್ಳೆ ಸ್ಕೋರ್ಸ್ ಬರಬೇಕು, ಅದು ಇರುತ್ತೆ. ಸೊ ಹಂಗಾಗಿ ಕೊಹ್ಲಿ ಅವರು ಸೆಂಚುರಿ ಬಾರಿಸಿದ್ರು, ಅದೊಂದು ಖುಷಿ ಇದೆ. ಬಟ್ ಬೇರೆ ಪ್ಲೇಯರ್ಸ್ ಇಷ್ಟು ದಿನ ನಾವು ಮಾತಾಡ್ದಂಗೆ ಯಾರು ಕೂಡ ಫಾರ್ಮ್ಗೂ ಬರ್ತಾ ಇಲ್ಲ. ಅವ್ರು ಸುಮ್ಮನೆ ಜಸ್ಟ್ ಇದಾರೆ ಅಷ್ಟೇ ಟೀಮ್ನಲ್ಲಿ. ಮ್ಯಾನೇಜ್ಮೆಂಟ್ಗೆ ಯಾರು ಎಷ್ಟೇ ಏನು ಮಾಡಿದ್ರು ಅವರು ಚೇಂಜ್ ಮಾಡ್ತಾ ಇಲ್ಲ. ಇನ್ನು ಫ್ಯಾನ್ಸ್ ನಾವೇನು ಮಾಡೋಕ್ಕಾಗುತ್ತೆ, ಮ್ಯಾನೇಜ್ಮೆಂಟ್ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಅಂಥದ್ದೇನಾದರೂ ನಮ್ಮ ಕೈ ಕೊಟ್ಟರೆ ಚೆನ್ನಾಗಿ ಮಾಡಿಡ್ತೀವಿ. ಎಲ್ಲ ಕನ್ನಡಿ ಚೆನ್ನಾಗಿ ಆಡೋ ಪ್ಲೇಯರ್ಸನ್ನು ನಾವು ಹಾಕ್ಕೊಂಡು ಒಳ್ಳೆ ಟೀಮ್ ಮಾಡ್ತೀವಿ. ಅವಾಗ ಪಕ್ಕ RCB ಗೆಲ್ಲೋ ಥರಾನೇ ಆಗುತ್ತೆ. ಎಷ್ಟೇ ಮ್ಯಾಚ್ ಆಡಲಿ RCB ಗೆಲ್ಲುತ್ತೆ. ಆ್ಯಂಡ್ ಇನ್ನೊಂದು ನಿನ್ನೆ ಮ್ಯಾಚ್ ಬಗ್ಗೆ ಹೇಳ್ಬೇಕಂತಂದ್ರೆ ಕ್ಯಾಚ್ಗಳು ಎಷ್ಟೊಂದು ಕ್ಯಾಚ್ ಬಿಟ್ರು. ಬೌಲಿಂಗ್ ಮಾಡುವಾಗಲೂ ಕೂಡ ಅವ್ರ ಕೈಯಲ್ಲೇ ಬಾಲ್ ಹಾಕೋದ್ರ ಮೇಲೆ ಇರುತ್ತಲ್ವಾ, ಎದುರಾಳಿಗಳು ಎಷ್ಟು ಇದು ಪವರ್ಫುಲ್ ಇದ್ದಾರೆ, ಅವ್ರನ್ನ ಸೋಲ್ಸೋದು ನಮ್ಮ ಕೈಯಲ್ಲಿತ್ತು. ಅದನ್ನೂ ಆಗಲಿಲ್ಲ ನಮ್ಮವ್ರ ಕೈಲಿ. ಎಸ್ ಪಾಟೀಲ್, ಇನ್ನೊಂದು ಕಡೆಯಲ್ಲಿ ಓಕೆ ಮ್ಯಾಕ್ಸ್ವೆಲ್ ಇಂಟರ್ನ್ಯಾಷನಲ್ ಪ್ಲೇಯರ್ ವರ್ಲ್ಡ್ ಕಪ್ಪಲ್ಲಿ ಒಂದೇ ಕೈಯಲ್ಲಿ ಬ್ಯಾಟ್ ಮಾಡಿದ್ರು, ಎಲ್ಲವೂ ಓಕೆ. ಹಾಗಾದರೆ ಸಾಕಷ್ಟು ಪ್ರತಿಭೆಗಳು RCB ತಂಡದಲ್ಲಿ ಇವೆ. ಇಂಥ ಕಳಪೆ ಪ್ರದರ್ಶನ ಕೊಡ್ತಾ ಇರೋಂಥ ಕ್ಯಾಮ್ರೂನ್ ಗ್ರೀನ್ ಆಗಿರ್ಬೋದು, ಮ್ಯಾಕ್ಸ್ವೆಲ್ ಆಗಿರ್ಬೋದು, ಇವ್ರನ್ನೆಲ್ಲ ಸುಮ್ಮನೆ ಕೂರಿಸ್ಬೋದಲ್ಲ ಪಾಟೀಲ್? ಯಾಕೆ ತಂದು ಸುಮ್ಮನೆ ಪದೇ ಚಾನ್ಸ್ ಕೊಡ್ತೀರಾ? ನನಗೂ ಹಾಗೆ ಅನಿಸ್ತಾ ಇದೆ. ಈಗ ಗ್ರೀನ್ ನ ಆಡ್ಸೋ ಅವಶ್ಯಕತೆನೇ ಇಲ್ಲ. ನಿನ್ನೆ ಏನ್ ಕಡದ ತಪ್ಪಾಕಿದ್ರು, 6 ಬಾಲಲ್ಲಿ 5 ರನ್ ತೆಗೆದ್ರು ಕೊನೆಯಲ್ಲಿ. ಮತ್ತೆ ಇನ್ನೊಂದೇನು ಗೊತ್ತಾ, ಇವರು 13-12 ಓವರ್ ತನಕ ತುಂಬಾ ಚೆನ್ನಾಗಿ ಬಂತು. ಅದಾದ್ಮೇಲೆ ಸಿಂಗಲ್ಸ್ ಪ್ರತಿ 1-2 ಬೌಂಡ್ರಿ ಹೊಡಿತಾರೆ, ನೆಕ್ಸ್ಟ್ ಓವರ್ ಬರೀ 6 ರನ್ನು, ಮತ್ತೆ 2 ಬೌಂಡ್ರಿ ಹೊಡಿತಾರೆ, ಮತ್ತೆ 6 ರನ್ನು. ಎಲ್ಲಿ ನಮ್ಗೆ 200 ದಾಟಸಕ್ಕಾಗತ್ತೆ? ನಾನು ಅನ್ಕೊಂಡಿದ್ದೆ 13.6 ಓವರಲ್ಲಿ 125 ರನ್ ಹೊಡೆದಿದ್ರು ಇವರು. ಅವಾಗ ಒಂದು ವಿಕೆಟ್ ಹೋಗಿದೆ. ಅವಾಗ ನಾವು ಲೆಕ್ಕ ಹಾಕಿದ್ರೂ 220 ಹೋಗ್ಲೇಬೇಕು. ಬಟ್ ಇಷ್ಟು ಕುಟು ಆಡ್ಬಿಟ್ರು ಅಂತಂದ್ರೆ ಒಂಥರ ಬೇಜಾರು. ಕೊಹ್ಲಿ ಸೆಂಚುರಿ ಹೊಡೆದ್ರು ಇಲ್ಲ ಅನ್ನಲ್ಲ, ಉಳಿದ ಆಟಗಾರರು ಅವ್ರಿಗೆ ಸಾಥೇ ಕೊಡ್ತಾ ಇಲ್ಲ. ಎಸ್, ಕೊಹ್ಲಿ ಒಬ್ರೇ ಆಡಿದ್ರೆ ಸಾಕ ಪಾಟೀಲ್. ನಿಜ ಪ್ರತಿಯೊ ಕೊಹ್ಲಿ ಆಡಿದ್ರು ಹೇಳ್ತಾರೆ, ಕೊಹ್ಲಿ ಸೆಂಚುರಿ ಮಾಡಿದ್ರು ನಿನ್ನೆ, ಅದಕ್ಕೂ ಕೂಡ ಟೀಕೆ ಬಂತು. ಅಷ್ಟು ಬಾಲ್ ಬೇಕಿತ್ತ ಕೊಹ್ಲಿಗೆ? ಕೊಹ್ಲಿ ಒಬ್ರು ಆಡಿಲ್ಲ ಅಂತ ಹೇಳಿದ್ರೆ RCB ಆಡೋರು ಮತ್ಯಾರು ಅಂತ ಪ್ರಶ್ನೆ ಬರುತ್ತೆ. ಯಾರು ಕೂಡ ಆಡೋದಿಲ್ಲ. ಮತ್ತೆ ಹೆಸರಿಗೆ ಮಾತ್ರ ದೊಡ್ಡವರು. ನಿಜ, ಮ್ಯಾಕ್ಸ್ವೆಲ್ ಗ್ರೀನ್ ಹೊಡಿತಾರೆ ಇಂಥ ಫ್ಲಾಟ್. ನೀವು ನಿನ್ನೆ ಇರುವಂತ ಬ್ಯಾಟಿಂಗ್ ಸ್ವರ್ಗ ಅದು. ಅದರಲ್ಲಿ ಬೌನ್ಸ್ ಎಷ್ಟು ಚೆನ್ನಾಗಿ ಆಗ್ತಾ ಇತ್ತು, ಬಾಲ್ಗಳು ಈಸಿಯಾಗಿ ಬ್ಯಾಟಿಂಗ್ ಬರ್ತಾ ಇತ್ತು, ಸ್ವಿಂಗ್ ಆಗ್ತಾ ಇರ್ಲಿಲ್ಲ, ಲೋ ಅಲ್ಲಿ ಹೋಗ್ತಾ ಇರ್ಲಿಲ್ಲ, ಏನೂ ಇಲ್ಲ, ಈಸಿ ಬ್ಯಾಟ್ ಬರ್ತಾ ಇತ್ತು. ಅಂತ ಬ್ಯಾಟಿಂಗ್ ನೇ ಆಡೋದಕ್ಕೆ ಆಗದೆ ಇದ್ದವ್ರು ಇವರೆಲ್ಲ. ನನಗನ್ಸಿದ ಮಟ್ಟಿಗೆ ಮ್ಯಾಕ್ಸ್ವೆಲ್ ಡುಪ್ಲೇಸಿ ಒಂದ್ ಸ್ವಲ್ಪ ರೆಸ್ಟ್ ಕೊಟ್ಬಿಡ್ರಪ್ಪ, ಕ್ಯಾಪ್ಟನ್ ಆದ್ರೂ ಪರವಾಗಿಲ್ಲ, ನನಗೆ ರೆಸ್ಟ್ ಕೊಡೋದು ಬೆಸ್ಟ್. ಡುಪ್ಲೇಸಿ ಆರಂಭದಲ್ಲಿ ಯಾಕೆ ಒಬ್ಬ ತುಂಬಾ ಚೆನ್ನಾಗಿ ಆಡ್ತಾ ಇರುವಾಗ ಇವ್ರು ಬಿಗ್ ಹಿಟ್ ಮಾಡೋದಕ್ಕೇನು ಮಾಡ್ಲಿಲ್ವಾ? ನಿನ್ನೆ ಸಂಜು ಸ್ಯಾಮ್ಸನ್ ಮತ್ತೆ ಬಟ್ಲರ್ ಇಬ್ರು ಕೂಡ ಸ್ಟ್ರಾಂಗ್ ಆಗೇನೆ ಆಡಕ್ ಹೋದ್ರು. ಒಬ್ರೇನು ಕ್ರೀಸ್ ರಿಟ್ರೀಟ್ ಮಾಡೋದಕ್ಕೆ ಸಿಂಗಲ್ ಏನ್ ಆಡ್ಲಿಲ್ಲ. ಅವ್ರಿಗೆ ಅವಕಾಶ ಸಿಕ್ಕಾಗ ಅವರು ಬೌಂಡ್ರಿಗಳನ್ನ ಹೊಡೆದ್ರು, ಇವ್ರಿಗೆ ಬೌಂಡ್ರಿ ಸಿಕ್ಕಾಗ ಇವರು ಅದ್ಭುತವಾಗಿ ಆಟ ಆಡಿದ್ರು. ಒಂದು ಲೆಕ್ಕಾಚಾರದಲ್ಲಿ ಗೆಲ್ಬೇಕು ಅನ್ನುವಂತ ಹುಮ್ಮಸ್ಸಿತ್ತು. ಇಲ್ಲಿ ನಾವು ಒಂದು 180 ರನ್ ಹೊಡೆದ್ರೆ ಸಾಕಪ್ಪ, ಸಾಕು ನಾವ್ ಇಷ್ಟು ಹೊಡೆದ್ವಿ ಅನ್ನುವಂಥದ್ದು ಒಂದಿತ್ತು. ಯಾಕೆ ಸ್ಪಿನ್ನರ್ನ ಆಡಿಸ್ಬೇಕಾಗಿತ್ತು ಅಂತ ಒಂದು ಪಿಚ್ ನಲ್ಲಿ? ನನಗನ್ಸಿದ ಮಟ್ಟಿಗೆ ಬೌನ್ಸಿ ಪಿಚ್ ನಲ್ಲಿ ನೀವು ತಗೊಂಡ್ಬರ್ತೀರಾ ಹಿಮಾಂಶು ಶರ್ಮಾನ. ಯಾವಾಗ ಆಡಿದ್ರು ಅವರು? ಲಾಸ್ಟ್ ಸೀಸನ್ ಅಲ್ಲಿ ಆಡಿದ್ರು. ಬೇಕಾಗಿತ್ತ ಇವರು? 2 ಓವರಲ್ಲಿ 21 ರನ್ ಕೊಟ್ರು. ದಗಾರ್ ಎದಕ್ಕೆ ಆಡಿಸ್ತಾ ಇದ್ದೀರಾ? 2 ಓವರಲ್ಲಿ 34. ಈ ಸೀಸನ್ ಅಲ್ಲಿ ಎಷ್ಟು ವಿಕೆಟ್ ತಗೊಂಡಿದ್ದಾರೆ? ಒಬ್ರು ಕೂಡ ಅದ್ರ ಬಗ್ಗೆ ಮಾತನಾಡೋರಿಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡೋರಿಲ್ಲ. ಓಕೆ, ಇವ್ರು ಆಡ್ತಾ ಇದಾರೆ, ಇವ್ರನ್ನೇ ಆಡಿಸಿ. ಇವ್ರು ಯಾಕೆ 25 ಜನ ಇದಾರೆ ತಂಡದಲ್ಲಿ? ಬೇರೆ ಟ್ಯಾಲೆಂಟ್ಸ್ ಗಳೇ ಇಲ್ವಾ? ಬೇರೆ ತಂಡದಲ್ಲಿ ನಾವು ಹೋದ್ರೆ ಹೋದ ತಕ್ಷಣ ಒಬ್ಬ ಯಂಗ್ಸ್ಟರ್ ಬರ್ತಾರೆ, ಬೇಕಾದಂಗ್ ರನ್ ತೆಗಿತಾ ಇದಾರೆ. ಶಶಾಂಕ್ ನೋಡಿ ಮೊನ್ನೆ ಎಷ್ಟು ಚೆನ್ನಾಗಿ ಆಡಿದ್ರು, ಅದ್ಭುತವಾಗಿ ಎಲ್ಲರೂ ಆಡ್ತಾ ಇದಾರೆ. ಏನಾಗಿದೆ ನನ್ಗಂತೂ ಗೊತ್ತಾಗ್ತಾ ಇಲ್ಲ. RCBಗೆ ಹ್ಯಾಟ್ರಿಕ್ ಸೋಲು ಎಷ್ಟು ಬೇಜಾರಾಗತ್ತೆ. ಹೊಸ ಅಧ್ಯಾಯ. ಆ ಹುಡುಗಿರು ಕಪ್ ತಂದು ಕೊಟ್ಟಿದ್ದಾರೆ ನಮ್ಗೆ. ಆ ಹುಮ್ಮಸ್ನಲ್ಲಿ ಇವ್ರು ಗೆಲ್ತಾರೆ ಅಂತ ನಾವು ಅನ್ಕೊಂಡಿದೀವಿ. ಬಟ್ ಇವ್ರು ಹ್ಯಾಟ್ರಿಕ್ ಸೋಲು. ಬಟ್ ಕಮ್ ಬ್ಯಾಕ್ ಆಗ್ಬೇಕು ಅಂತಂದ್ರೆ ಈ ತಂಡದಲ್ಲಿ ತುಂಬಾ ಚೇಂಜ್ ಆಗ್ಬೇಕು, ಇಲ್ಲ ಅಂದ್ರೆ ಇದೇ ಹಣೆ ಬರ. ಎಸ್, ಚೇಂಜಸ್ ಮಾಡ್ಕೊಂಡು ಮುಂದಿನ ಮ್ಯಾಚ್ ಅಲ್ಲಾದ್ರೂ ಗೆಲ್ಲಿ ಅನ್ನೋದು ನಮ್ಮ ಆಶಯ.